ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವರಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್, ನೈಟ್ 9 ಗಂಟೆ ಆಗಿದೆ, 9 o'clock. ಓಕೆ, ಈ 9 o'clockಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೇಕ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂತಂದರೆ ನಾಳೆ ನಮ್ಮ ಮಮ್ಮಿ ಬರ್ಡೇ. ಸೊ ಹಾಗೆ ಹೊರಗಡೆ ಕೇಕು ನ್ಯಾಚುರಲಿ ತೊಗೊಂಬರೋಣ ಅಂತ ಹೋಗಿದ್ದೆ ಕೇಕ್ನ. ನಮ್ಮ ಮಮ್ಮಿನಂತೂ ಯಪ್ಪ ಯಾವ್ಯಾವ ಕೇಕಲ್ಲಿ ಲೈಕ್ ಗೊತ್ತಲ್ಲ ನಿಮಗೆ, ಇನ್ಸ್ಟಾಗ್ರಾಮಲ್ಲಿ ಉಳ್ದಿರೋದನ್ನ ಹಿಂಗೆ ತೊಗೊಂಡು ಹಾಕಿರ್ತಾರೆ, ಚೆನ್ನಾಗಿರೋದನ್ನ ಬಿಟ್ಬಿಟ್ಟಿರ್ತಾರೆ, ಕೆಟ್ಟಿರೋದನ್ನೇ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿರ್ತಾರಲ್ವ. ಸೊ ಹಿಂಗೆ ಮಾಡಿ ಹಿಂಗೆ ಹಾಕ್ತಿರ್ತಾರಲ್ವ, ಅಯ್ಯೋ ಯಾವ ಕೇಕು ಯಾವ ಕ್ರೀಮು ಏನು ಯೂಸ್ ಮಾಡಿರ್ತಾರೆ ಅಂದರು ನಂಗೆ ಅಲ್ಲಿಗೆ ಔಟ್ ಆಗಿಬಿಡ್ದು. ಸೊ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಸೊ ನಾನು ಅಂದ್ಕೊಂಡಿದ್ದೆ ಓಕೆ ತೊಗೊಂಬಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂದ್ಕೊಂಡೆ. ಬಟ್ ಆಫ್ಟರ್ ದಟ್ ಏನು ಅಂದ್ಕೊಂಡೆ ಅಂತಂದರೆ ಓಕೆ ನಾನು ಯಾಕೆ ಮಾಡಬಾರ್ದು ಕೇಕ್ನ ಅಂತ ಅಂದ್ಕೊಂಡೆ. ದಟ್ಸ್ ವೈ ಟುಡೇ ಐ ಆಮ್ ಡೂಯಿಂಗ್ ಒನ್ ಕೇಕ್, ಹೋಮ್ ಮೇಡ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಅದು ಏನೇನು ಹಾಕಿ ಮಾಡ್ತಾಯಿದ್ದೀನಿ ಏನು ಅಂತ ನಿಮ್ಮ ಜೊತೆ ಮಾತಾಡಿಕೊಂಡೆ ನಾನು ಮಾಡ್ತೀನಿ ಇವತ್ತು, ಓಕೆನಾ. ಸೊ ಟುಮಾರೋ ಈಸ್ ಅ ಸ್ಪೆಷಲ್ ಡೇ, ನಮ್ಮ ಮಮ್ಮಿ ಬರ್ತ್ಡೇ. ಸೊ ನಮ್ಮ ಮಮ್ಮಿ ಬರ್ತ್ಡೇಗೆ ನಾನು ಕೇಕ್ ಮಾಡ್ತಾಯಿದ್ದೀನಿ, ತುಂಬ ಚಿಕ್ಕದೊಂದು ಕೇಕ್ ಮಾಡ್ತಾಯಿದ್ದೀನಿ. ಆ ಕೇಕಿಗೆ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಾ, ತುಂಬಾ ಸಿಂಪಲ್ ಆಗಿದೆ, ಅದನ್ನ ಹೇಳ್ತೀನಿ ನೋಡಿ. ಫಸ್ಟ್ ಇಲ್ಲಿ ಜಾರ್ ತೊಗೊಂಡಿದ್ದೀನಿ, ಇಲ್ಲಿ ಸೂಜಿ ರವೆ ತೊಗೊಂಡಿದ್ದೀನಿ, ಬನಾನ ತೊಗೊಂಡಿದ್ದೀನಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ, ಹಾಗೆ ಇಲ್ಲೊಂದೆರಡು ಚಾಕ್ಲೇಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇದು ಏನು ಅಂತಂದರೆ ನಮಗೆ ಇದನ್ನು ಮಾಡ್ಕೊಳಕ್ಕೆ ಬೇಕು, ಸೊ ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೇಸ್ ಇಟ್ಕೊಂಡಿದ್ದೀನಿ, ಇಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಮಾತ್ರ 1 2 3 4 4 ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟೇ. ಸೊ 4 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾ ಇರೋದು. ಅದು ಹೇಗೆ ಬರುತ್ತೆ ಅಂತ ನೋಡೋಣ, ಸಖತ್ತಾಗಿ ಬರುತ್ತೆ, ಓಕೆನಾ. ಆ್ಯಕ್ಚುಲಿ ನಾನು ಅದಕ್ಕೆ ಕೊಕೋ ಪೌಡರ್ ಎಲ್ಲ ಕೇಳಿದೆ, ಬಟ್ ಕೊಕೋ ಪೌಡರು ಅಲ್ಲಿ ಸಿಗಲಿಲ್ಲ ನಂಗೆ ಆ್ಯಕ್ಚುಲಿ ಅಲ್ಲಿ. ಸೊ ಹಾಗಾಗಿ ನಾನು ಚಾಕ್ಲೇಟಲ್ಲೇ ಮಾಡೋಣ ಅಂತ ಅಂದ್ಕೊಳ್ತೀನಿ. ಅದರ್ವೈಸ್ ನಾನು ಬ್ರೆಡ್ ತಂದಿದ್ದೀನಿ ನೋಡಿ ಇಲ್ಲಿ. ಸೊ ಈ ಬ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ನಾವು, ನೋಡೋಣ, ಓಕೆನಾ. ವಿಲ್ಸಿ ನೋಡುವ. ನಾನು ಆ್ಯಕ್ಚುಲಿ ನನಗೆ ಇದ್ದಿದ್ದ ಪ್ಲ್ಯಾನ್ ಏನು ಅಂದರೆ ಈ ಬಿಸ್ಕೆಟ್ದು ಮತ್ತು ಈ ಇದಿದಲ್ವ ಬ್ರೆಡ್ಡು, ಇದನ್ನು ಮಿಕ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಆಮೇಲೆ ನೆನಪಾಯಿತು ನನಗೆ, ನಾಳೆ ಪಿಜ್ಜಾನು ಮಾಡೋಣ, ಮಮ್ಮಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಒಂದು ಲಾಗಲ್ಲಿ ಬರುತ್ತೆ. ಬಟ್ ಈ ಲಾಗಲ್ಲಿ ಓನ್ಲಿ ಕೇಕ್ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ಇದನ್ನು ಮೊಬೈಲ್ನ ಒಂದು ಕಡೆ ಇಟ್ಬಿಟ್ಟು ವೀಡಿಯೋ ಮಾಡಬೇಕು. ಏನು ಮಾಡೋದು, ಬನ್ನಿ ಮಾಡೋಣ. ಆ್ಯಕ್ಚುಲಿ ನಾನು ಇಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ, ನೋಡಿದ್ರೆ ತೋರಿಸಿದ್ನಲ್ಲ, ಆಲ್ರೆಡಿ ಹಚ್ಚಿದ್ದೀನಿ. ಸೊ ಈ ಒಳಗಡೆ ಉಪ್ಪು ಹಾಕಿದ್ದೀನಿ, ಆಯಿತಾ. ಸೊ ಇದು ಕಾಯ್ತಾ ಇರಲಿ ಅಂತ ಉಪ್ಪು ಹಾಕಿಟ್ಟಿದ್ದೀನಿ. ಇಲ್ಲಿ ನಾವು ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಓಕೆ, ಇದನ್ನು ತುಂಬ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಸೊ ಒಂದೊಂದೇ ಕಪ್ಪು, ಸೊ ಈ ಕಪ್ ಸಾಕು ಅನಿಸುತ್ತೆ. ಸೊ ಈ ಕಪ್ಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ವೀಡಿಯೋನ ಹೀಗೆ ಇಟ್ಕೊಂಡು ಮಾಡೋದು ಬೆಸ್ಟು ನನ್ನ ಪ್ರಕಾರ. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟು ಸೂಜಿ ತೊಗೊಳ್ತಾ ಇದ್ದೀನಿ ನೋಡಿ. ಸೊ 1 ಕಪ್ ಆಫ್ ಸೂಜಿ ರವೆ, ಓಕೆನಾ. ಈ 1 ಕಪ್ ಸೂಜಿ ರವೆನ ಇದಕ್ಕೆ ಹಾಕ್ಕೊಳ್ಳೋಣ. ಓಕೆ, ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬರ್ತೀನಿ, ಓಕೆನಾ. ಬನ್ನಿ ಮಿಕ್ಸ್ ಮಾಡ್ಕೊಂಬರೋಣ. ಮಿಕ್ಸ್ ಮಾಡಿದೆ, ಸೂಜಿ ಅಲ್ವಾ ಒಂದು ಸ್ವಲ್ಪ ಚಿಕ್ಕದಾಗಿ ಹೀಗೆ ಬಂದಿರುತ್ತೆ. ಸೊ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಬನಾನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ, ಓಕೆ. ಸೊ ಬನಾನ ಹಾಕ್ಕೊಂಡಿದ್ದೀನಿ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ. ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಇದು ತಿಕ್ಕಾಗಿ ಬರುತ್ತೆ, ದಟ್ಸ್ ವೈ. ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಂಬರೋಣ. ಮಿಕ್ಸ್ ಆಗಿದೆ, ಇದಕ್ಕೊಂದು ಫ್ಲೇವರಿಗಂತ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ. ಸೊ ಇವಾಗ ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಎಷ್ಟು ಹಾಕ್ತೀನಿ ಅಂದರೆ ಆ ಬೌಲಲ್ಲಿ ನಾನು ಎಷ್ಟು ತೊಗೊಂಡೆ, 1 ಕಪ್ ತೊಗೊಂಡಲ್ವಾ ಸೂಜಿ ರವೆನ. ಸೊ ಹಾಗಾಗಿ ಇಲ್ಲಿ ಒಂದು ಹಾಫ್ ಕಪ್ಪಷ್ಟು ಶುಗರ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಸಕ್ಕರೆ ಜಾಸ್ತಿ ಮಾಡಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾಫ್ ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಬರೋಣ. ಆ್ಯಕ್ಚುಲಿ ನೀರು ಹಾಕಿ ಮಿಕ್ಸ್ ಮಾಡೋದು ಬೇಡ, ಹಾಗೇ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ನಾವು ಅದಕ್ಕೆ ಆಯಿಲ್ ಹಾಕ್ಕೊಳ್ತೀವಲ್ವಾ, ದಟ್ಸ್ ವೈ, ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡುವಂಥ ಎಸ್, ಇದು ಹೀಗೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಏನು ಗೊತ್ತಾ, ಮಾಡ್ತಾ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದು ಒಂದು ಏನು ಇಂಗ್ರೀಡಿಯೆಂಟ್ನೇ ಮರ್ತ್ಬಿಟ್ಟಿದ್ದೀನಿ ನಾನು. ಅಯ್ಯೋ ಕತೆ, ಏನು ಮಾಡೋದು ಹೇಳಿ. ಸೊ ಇವಾಗ ನಾನು ಮತ್ತೆ ಎಕ್ಸ್ಟ್ರಾ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಆ್ಯಂಡ್ ಮೊಸರು ತೊಗೊಂಡಿದ್ದೀನಿ, ಆ್ಯಂಡ್ ಮತ್ತಿನ್ನೇನು ತೊಗೋಬೇಕು, ಮೊಸರು ಮೈದಾ ಹಿಟ್ಟು ಅಷ್ಟೇ. ಆಮೇಲೆ ಸೋಡಾ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ತೊಗೊಳ್ತೀನಿ, ದಟ್ಸ್ ಇಟ್, ಓಕೆನಾ. ಸೊ ಇವಾಗ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಇನ್ನೊಂದು ಕಪ್ ತೊಗೊಂಡು ಇದಕ್ಕೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಈ ಮೊಸರಿಗೆ ಇವಾಗ ಏನು ಮಾಡ್ತೀನಿ ಅಂದರೆ ಅದೇ ಕಪ್ಪಿಂದ ಒಂದು 1/4 ಕಪ್ಪು ಮಾತ್ರ, ಆಯಿತಾ.
ಅದೇ ಕಪ್ಪಿಂದ ನೋಡಿ, ಅದೇ ಕಪ್ಪಿಂದ ಒಂದು 1/4 ಕಪ್ಪು ಮಾತ್ರ ಎಣ್ಣೆ ಯಾವುದ್ರ ಫುಲ್ ತೊಗೊಂಡಿರ್ತೀವೋ ಚಿರೋಟೆ ಅದೆಲ್ಲ, ಅದಕ್ಕಿಂತ ಅರ್ಧ ತೊಗೊಂಡ್ರೆ ಸಾಕು ಆಯಿತಾ. ಸೊ ಇವಾಗ ಈ ಎಣ್ಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ನಾನು ಮಾಡ್ತಾ ಇರೋದು ಕಲರ್ ಯಾಕೋ ಚೇಂಜ್ ಕಾಣಿಸ್ತಾ ಇದೆ ಅನಿಸಿದೆ. ಐ ಆಮ್ ಫೀಲಿಂಗ್ ಲೈಕ್ ದಟ್ ಆ್ಯಕ್ಚುಲಿ. ಎಸ್, ಮೊಸರಿಗೆ ಎಣ್ಣೆ ಹಾಕಿ ಯಾರಪ್ಪ ಕಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಾನು ನೋಡಿ ಕಲಿಸ್ತಾ ಇದ್ದೀನಿ. ಇದು ನೀಟಾಗಿ ಬ್ಯಾಟ್ ಆಗಬೇಕು. ನೀಟಾಗಿ ಬ್ಯಾಟ್ರಿ ಇದು ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಸೊ ನಾನೀಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಹೇಗೆ ಮಿಕ್ಸ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೀನಾ? ಆ್ಯಕ್ಚುಲಿ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಅಲ್ವಾ, ಸ್ಟ್ಯಾಂಡು ಆ ಮನೇಲಿ ಇದು ಲಾಸ್ಟ್ ಟೈಮ್ ತಿಮ್ಲಾಪುರಕ್ಕೆ ತೊಗೊಂಡೋಗಿದ್ದೆ, ಅದು ಯೂಸೇ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಇಲ್ಲೂ ಯೂಸ್ ಆಗುತ್ತೆ ಇಲ್ವಂತೂ ತರಲಿಲ್ಲ ಲಗೇಜ್ ಮಾಡ್ಕೊಳ್ಳೋಕ್ಕೆ. ನೋಡಿ ಹೀಗಾಗಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಸೊ ಇದಕ್ಕೆ ಇವಾಗ ಮೈದಾ ಹಾಕ್ಕೊಳ್ತೀನಿ. ಸೊ ಮೈದಾ ಒಂದು ಕಪ್ ತೊಗೊಂಡಿದ್ವಲ್ಲ, ಸೊ 1 ಕಪ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಎಸ್, ಡನ್. ಸೊ ಹಾಕೊಂಡಾಯಿತು ನೋಡಿ, ಕಾಣಿಸ್ತಿದೆ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ನಮ್ಮದು ಸಾಕ್ತಿದೆ. ಆ್ಯಕ್ಚುಲಿ ಇವಾಗಲೂ ನೋಡಿ ಗೈಸ್, ನಾನು ಇದನ್ನು ಹಾಕ್ಕೊಂಡಿಲ್ಲ, ಏನು ಹೇಳ್ತಾರೆ, ಮೈಕ್ ಕೂಡ ನಾನು ಹಾಕಿಲ್ಲ. ಇಲ್ಲಿದೆ ನನ್ನ ಹತ್ರ, ಮೈಕ್ ಹಾಕಿಲ್ಲ, ತೊಗೊಬಂದಿದ್ದೀನಿ. ಓಕೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. 1 ನಿಮಿಷ. ಇಲ್ಲಿ ಮಿಕ್ಸ್ ಆಗ್ತಾ ಇದೆ ನೋಡಿ, ಮಿಕ್ಸ್ ಆಗ್ತಿದೆ. 1-2 ನಿಮಿಷ ಇದನ್ನ ಇಲ್ಲೇ ಬಿಟ್ಟು ಹೋಗೋಣ. ನೋಡಿ ಮಿಕ್ಸ್ ಆಗಿದೆ ಇದು ಆಲ್ರೆಡಿ. ಲುಕ್ ಎಟ್ ದಿಸ್. ಓಕೆ, ಇದು ರೆಡಿ ಇದೆ. ಸೊ ನಾನು ಇವಾಗ ಹೋಗ್ಬಿಟ್ಟು ಮೈಕ್ ತೊಗೊಂಡ್ಬರ್ತೀನಿ. ಲೆಟ್ಸ್ ಗೋ. ಗೈಸ್, ನಾನು ಮೈಕ್ ಹಾಕೊಂಡು ಬಂದೆ. 2 ಮೈಕ್ ಹಾಕೊಂಡಿದ್ದೀನಿ. ಯಾಕೆ ಗೊತ್ತಾ, ಒಂದ್ಸರಿ ನಂಗೆ ಮೈಕ್ ಮೋಸ ಮಾಡಿಬಿಡುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಅದು ತಂತಾನೆ ಆಫ್ ಆಗಿಬಿಡುತ್ತೆ. ಸೊ ನಂಗೆ ಅವಾಗ ಎಂತ ಕೋಪ ಬರುತ್ತೆ ಅಂದರೆ, ಇಲ್ದಿರೋದು ಕೋಪ ಬಂದ್ಬಿಡುತ್ತೆ. ಸೊ ಹಾಗೆ ಎರಡೆರಡು ಹಾಕೊ ಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪಿಂಚು ಅಂದರೆ ಒಂದು ಎಷ್ಟು ಅಂದರೆ ಇಷ್ಟು ಹಾಕಿದ್ರೆ ಸಾಕು ನಮಗೆ. ಓಕೆನಾ? ಆ್ಯಂಡ್ ನಾವು ಇಟ್ಸ್ ರೆಡಿ. ಇದನ್ನ ನಾವು ಕೆಲಸ ಮಾಡುವಾಗ್ಲೇ ಈ ಬಾಕ್ಸಸ್ಗಳನ್ನೆಲ್ಲ, ಓ ಮೈ ಗಾಡ್ ಬಿಡ್ಬೇಡ, ಈ ಬಾಕ್ಸಸ್ಗಳನ್ನೆಲ್ಲ ಅದ್ರ ಪ್ಲೇಸಲ್ಲಿ ಇಟ್ಬಿಟ್ರೆ ನಮಗೆ ಸಮಾಧಾನ. ಇಲ್ಲಾಂದ್ರೆ ಮತ್ತೆ ನಾನೇ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಪ್ರೀ ಹೀಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಉಪ್ಪು ಹಾಕೊಂಡು ಇಟ್ಕೊಂಡಿದ್ದೀನಿ, ಪ್ರೀ ಹೀಟ್ ಆಗಲಿ ಅದು. ನಂಗೆ ಗೊತ್ತಿಲ್ಲ ಇದು ಯಾಕೋ ವಿಡಿಯೋ ಕ್ಲಾರಿಟಿ ಬರ್ತಾ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇದನ್ನ ಮಿಕ್ಸ್ ಮಾಡ್ಕೊಂಡು ಇವೆರಡನ್ನೂ ಆ್ಯಡ್ ಮಾಡ್ಕೋಬೇಕು. ಸೊ ಮಾಡ್ಕೋತೀನಿ, ನೀವು ಇಲ್ಲಿ ಕುತ್ಕೊಂಡು ನೋಡಿ ಆಯ್ತಾ, ಇಲ್ಲೇ ಇರಿ. ಇವಾಗ ಇದು ಬೇಕಿಂಗ್ ಸೋಡಾ ಹಾಕಿದ್ನಲ್ವಾ, ಇದನ್ನ ನೀಟಾಗಿ ಹೀಗೆ 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 ಮಿಕ್ಸ್ ಮಾಡ್ಕೋಬೇಕು. ನಾ ಕಾಣಿಸ್ತಾ ಇದೀನಾ ಈಗ ಗೊತ್ತಿಲ್ಲ, ಸ್ವಲ್ಪ ಕೆಳಗಿದ್ರೆ ಕಾಣಿಸ್ಬೋದೇನೋ ಗೊತ್ತಿಲ್ಲ. ವೇಟ್ ಅ ಮಿನಿಟ್. ಎಸ್, ಇಲ್ಲಿ ಇರ್ತೀನಿ ಇವಾಗ. ಓ ಮೈ ಗಾಡ್. ಎಸ್, ಇವಾಗ ಕಾಣಿಸುತ್ತಾ ಅಥವಾ ಹೇಗೆ ಗೊತ್ತಿಲ್ಲ, ನನ್ಗೆ ಕಾಣಿಸ್ತದೇನೋ ಇಲ್ವೋ ಗೊತ್ತಿಲ್ಲ. ಬಟ್ ನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಓಕೆ, ಇವಾಗ ಇದನ್ನ ಇದಕ್ಕೆ ಹಾಕೊಳ್ತೀನಿ ಆಯ್ತಾ. ಸೊ ಇದಕ್ಕೆ ಮಿಕ್ಸ್ ಆಗ್ಬೇಕೀಗ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಳೆಹಣ್ಣಿಂದ ಹಾಕಿದ್ನಲ್ವಾ, ಅದಕ್ಕೆ ನೀಟಾಗಿ ಮಿಕ್ಸ್. ನಾನು ಹೇಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಕೇಕ್ ಒಳಗಡೆ ಬಂದ್ಬಿಟ್ಟು ಬನಾನಾ ಫ್ಲೇವರ್ ಕೊಡ್ಬೇಕು ಆಯ್ತಾ, ಹೊರಗಡೆ ಬಂದ್ಬಿಟ್ಟು ಚಾಕ್ಲೇಟ್ ಫ್ಲೇವರ್ ಕೊಡ್ಬೇಕು. ಆ ತರ ಮಾಡ್ತಾ ಇದೀನಿ. ನಂಗೆ ಇದು ಯಾಕೋ ಸರಿ ಆಗ್ತಾ ಇಲ್ಲ. ಇರಿ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ನೀಟಾಗಿ ಕಲ್ಸ್ಕೊಂಡು ಇದಕ್ಕೆ ಎಣ್ಣೆ ಸೌರಿ ಇದಕ್ಕೊಂದ್ ಸ್ವಲ್ಪ ಮೈದಾನ ಈಗ ಮಿಕ್ಸ್ ಮಾಡಿದೀನಿ. ಯಾಕೆಂದ್ರೆ ಓವನ್ ಅದೆಲ್ಲ ಇಲ್ವಲ್ಲ ನಮ್ಗೆ. ಸೊ ಹಾಗಾಗಿ. ಅಂಡ್ ಈಗ ಏನ್ ಮಾಡ್ತೀನಿ ಅಂದ್ರೆ, ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೀನಿ. ನೋಡಿ, ಇಷ್ಟೇ ಉಪ್ಪು ಮಿಕ್ಸ್ ಮಾಡ್ತೀನಿ, ಯಾಕೆಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸ್ ಮಾಡ್ಕೊಂಡು ಸಕ್ಕತ್ತಾಗಿ ಪಫಿ ಆಗಿ ಬಂದು, ಇವಾಗಲೇ ಪಫಿ ಅನಿಸ್ತಿದೆ ನಂಗೆ ಕಲ್ಸುವಾಗ್ಲೇನೆ. ಸೊ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಇದ್ರ ಒಳಗಡೆ ನನ್ಗೆ ಏನ್ ಅನಿಸ್ತಿದೆ ಗೊತ್ತಾ ಗಾಯ್ಸ್, ಇದ್ರೊಳಗಡೆ ಏನಾದ್ರು ಒಂದು ಫ್ರೂಟ್ ಮಿಕ್ಸ್ ಮಾಡೋಣ ಅಂತ. ಫ್ರೂಟ್ ಇದೆ ಬಿಡಿ, ಬಟ್ ಇದ್ರೊಳಗಡೆ ಏನೋ ಟೂಟಿ ಫ್ರೂಟಿ ಸಿಗ್ಲಿಲ್ಲ ನಂಗೆ. ಬಟ್ ಏನ್ ಮಾಡ್ಲಿ ಅಂತ ನೋಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ ಏನ್ ಮಿಕ್ಸ್ ಮಾಡ್ಬೋದು ಅದಕ್ಕೆ. ಚಾಕ್ಲೇಟ್ ಅಂತೂ ಚಾಕ್ಲೇಟ್ ಫ್ಲೇವರ್ ಮೇಲ್ಗಡೆ ಮಾಡ್ತೀನಿ, ಸೈಡಿಗೆ ಅಲ್ಲೆಲ್ಲ ಮಾಡ್ತೀನಿ ಆಯ್ತಾ. ಸೊ ಅದ್ರ ಒಳಗಡೆ ಏನಾದ್ರು ಸಿಗುವಂತ ತರ ಏನಾದ್ರು ಒಂದು ಫ್ರೂಟ್ ಹಾಕಿ ಮಾಡೋಣ ಅನ್ಕೊಂಡೆ. ಏನ್ ಹಾಕೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಡ್ರೈ ಫ್ರೂಟ್ಸ್ ಪಿಸ್ತಾ ಇದೆ ಅಷ್ಟೇ.
ಅದನ್ನೇ ಇವಾಗ ಮಾಡಬೇಕು ಅಂದ್ಕೊಂಡೆ, ಬಟ್ ಅದು ಏನಷ್ಟೊಂದು ಕೊಡಲ್ಲ ನಮಗೆ, ಅದು ಘಮ ಕೊಡಲ್ಲ. ಸೊ ಇಟ್ಸ್ ಓಕೆ, ಅಷ್ಟೇ ಮಾಡ್ತೀನಿ. ಸಿಂಪಲ್ ಆ್ಯಂಡ್ ಬೆಸ್ಟ್ ಮಾಡೋಣ. ಓಕೆ ಓಕೆ, ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಅಲ್ಲಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ. ಓಕೆನಾ? ಆ್ಯಂಡ್ ಗೈಸ್ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಏನೋ ಒಂದು ಹೇಳಬೇಕು ನಿಮಗೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಾಯ್ತು ಅಂದರೆ ಸ್ಮಾರ್ಟಿಗೆ ಹೋಗಿದ್ವಿ. ಸ್ಮಾರ್ಟ್ ಇದು ಐಟಮ್ಸ್ ಏನೋ ಒಂದಿಷ್ಟು ತಗೊಂಡ್ಬರೋದಿತ್ತು, ಅಲ್ಲಿಗೆ ಹೋಗಿದ್ವಿ. ಏನಾಯ್ತು ಅಂತಂದ್ರೆ ಅಲ್ಲಿ ಸಡನ್ ಆಗಿ ನನ್ನ ಕೈಗೆ ಏನೋ ಒಂದು ಸಿಕ್ತು ಪ್ಯಾಕೆಟ್. ಹಾ ಪಜಿ, ಹಾ ಬಂದೆ. ಸೊ ಸಡನ್ ಆಗಿ ಒಂದು ಪ್ಯಾಕೆಟ್ ಸಿಕ್ತು. ಆ ಪ್ಯಾಕೆಟ್ ಅಲ್ಲಿ ಏನಿತ್ತು ಗೊತ್ತಾ ಗಾಯ್ಸ್? ಕೊಬ್ಬರಿ ಚಟ್ನಿನ, ಅಂದ್ರೆ ತೆಂಗಿನಕಾಯಿ ಚಟ್ನಿನ ನೀವು ಜಸ್ಟ್ ಆ ಪ್ಯಾಕೆಟ್ ತಗೊಬಂದು ಮನೇಲಿ ಹಾಕ್ಬಿಟ್ಟು ನೀರ್ ಮಿಕ್ಸ್ ಮಾಡಿದ್ರೆ ಅಷ್ಟೇ, ಫಿನಿಶ್. ನೀರ್ ಹಾಕ್ಬಿಟ್ರೆ ಮುಗೀತು, ಇನ್ಸ್ಟೆಂಟ್ ಕೊಬ್ಬರಿ ಚಟ್ನಿ ಈಸ್ ರೆಡಿ. ಹೆಂಗಿದೆ? ಅಯ್ಯಪ್ಪ ಶಾಕ್ ಆದೆ ನಾನು. ಇನ್ನು ಏನೇನ್ ಬರುತ್ತೋ ಇನ್ಸ್ಟೆಂಟ್ ನನ್ನ ಕಾಣೆ. ಆಯ್ತಾ? ಓಕೆ, ಇದು ಉಪ್ಪು ಹಾಕಿದ್ನಲ್ವಾ, ಇದು ಮಿಕ್ಸ್ ಆಗಿದೆ, ಇದನ್ನ ಇದಕ್ಕೆ ಡಂಪ್ ಮಾಡ್ಕೊಂಡ. ಓಕೆ, ಕರೆಕ್ಟಾಗಿ ಡಂಪ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್ ನೋಡಿ, ಇವಾಗ ಇಲ್ಲಿ ಒಳಗಡೆ ಇಟ್ಟಿದ್ದೀನಿ. ಆಯ್ತಾ? ಕೆಳಗಡೆ ಉಪ್ಪಿದೆ, ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಕೇಕ್ ಮಾಡ್ತಾ ಇದೀನಿ. ಓಕೆ, ಇವಾಗ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಆಗ್ಲಿ ಇದು, ಆಮೇಲೆ ಬಂದು ತೆಗಿಯೋಣ. ಓಕೆ, ಇವಾಗ ಏನ್ ಮಾಡ್ಕೋತೀನಿ ಅಂದ್ರೆ ಒಂದ್ ಸ್ವಲ್ಪ ಕ್ಯಾರಮಿಲ್ ತರ, ಲೈಕ್ ಇದು ಶುಗರ್ ಕ್ಯಾರಮಿಲ್ ಇಸ್ ಬೇಡ, ಯಾಕಂದ್ರೆ ಶುಗರ್ನ ಮಿಕ್ಸ್ ಮಾಡ್ಬಿಟ್ಟಿದೀವಲ್ವಾ. ಸೊ ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ ನಮ್ಗೆ. ಸೊ ಇವಾಗ ಒಂದ್ ಸ್ವಲ್ಪ ಕ್ಯಾಡ್ಬರಿ ಡೈರಿ ಮಿಲ್ಕ್ ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಅದೊಂದೇ ಕೆಲಸ ಇರೋದು. ಸೊ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ. ಲೆಟ್ಸ್ ಗೋ. ಇದ್ರ ಮಿಡ್ಲಲ್ಲಿ ನಮ್ಮ ಅಪ್ಪಾಜಿಗೆ ಟೀ ಬೇಕಂತ, ಅದು ಟೀ ಇಟ್ಟಿದ್ದೀನಿ ಇವಾಗ. ಓಕೆ, ಹ್ಯಾಂಡ್ ಏನ್ ಮಾಡೋದು ಇವಾಗ? ಇದನ್ನ ಮಿಕ್ಸ್ ಮಾಡ್ಕೋಬೇಕಲ್ವಾ, ಇದನ್ನ ಒಂದು ಬೌಲಲ್ಲಿ ಹಾಕೋಬೇಕು. ಬೌಲಲ್ಲಿ ಹಾಕ್ಬಿಟ್ಟು ಆ ಬೌಲಲ್ಲಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು, ಅಷ್ಟೇ ಇರೋದು ಕೆಲಸ. ಹುಷಪ್ಪ ದೇವ್ರೆ, ಆಕ್ಚುಲಿ ತುಂಬಾನೇ ಈಸಿ ಮಾಡೋದೇನು ಕಷ್ಟ ಅಂತ ಆಗಲ್ಲ. ಬಟ್ ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಕ್ ಇಷ್ಟ. ಬಟ್ ಡ್ರೈ ಫ್ರೂಟ್ಸ್ ನನಗೆ ಈ ಸರಿ ಅಂದ್ರೆ ಯೂಶ್ವಲಿ ನೀವು ನೋಡಿರ್ಬೋದು, ಲಾಸ್ಟ್ ಲಾಕ್ಸ್ ಎಲ್ಲ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಆಯ್ತಾ? ನಾನು ಡ್ರೈ ಫ್ರೂಟ್ಸ್ ಜಾಸ್ತಿ ಯೂಸ್ ಮಾಡ್ಬಿಟ್ಟು ಕೇಕ್ ಮಾಡ್ತಾನೆ ಇರ್ತೀನಿ. ಆಯ್ತಾ? ಸೊ ಅದಕ್ಕೆ ಈ ಸರಿ ಪ್ಲೇನ್ ಆಗಿ ಬನಾನಾ ಫ್ಲೇವರ್ ಮಾಡಿದೀನಿ. ಬನಾನಾ ಫ್ಲೇವರ್ ಇಂದ ಇನ್ನೂ ಸಾಕಷ್ಟು ಬರ್ತವೆ, ನೋಡ್ತಾ ಇರಿ. ನಳಮಹಾರಾಣಿ ಕೈ ರುಚಿಯಲ್ಲಿ ನೋಡಿ. ಆಯ್ತಾ? ಅಂಡ್ ಆಲ್ಸೋ ಇವತ್ತು ನಾನು ಜಸ್ಟ್ ಇದು ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ನಾ ಇದನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇದೀನಿ. ಈ ಕೇಕ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಳಮಹಾರಾಣಿ ಕೈ ರುಚಿಯಲ್ಲಿ ಡೀಟೇಲ್ ಆಗಿ ಇದು ಕೇಕ್ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಓಕೆನಾ? ಅಷ್ಟೇ ಅಂದ್ರೆ ಅಷ್ಟೇ. ಇವಾಗ ಟೀ ಮಾಡ್ಬಿಟ್ಟು ಈಗ ಕ್ಯಾಡ್ಬರಿ ಕ್ಯಾರಮಿಲ್ ಮಾಡುವ, ಬನ್ನಿ, ಲೆಟ್ಸ್ ಗೋ, ಹೋಗೋಣ. ಏನ್ ಇವಳು ಇವತ್ತು ಹಿಂಗ ಆಡ್ತಿದ್ದಾಳೆ ಅನ್ಕೊಂಡಿದೀರಾ? ಹೆಂಗೂ ಆಡ್ತಾ ಇಲ್ಲ. ಏನ್ ಮಾಡ್ಲಿ ಗೈಸ್, ಕಂಟೆಂಟ್ ಇಲ್ಲ, ಅದಕ್ಕೆ ಹಿಂಗ ಆಡ್ತಾ ಇದೀನಿ. ಕಂಟೆಂಟ್ ಇಲ್ಲ. ಮನೆಗ್ ಬಂದಿದ್ದೀನಿ, ಆಕ್ಚುಲಿ ಇಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ. ನನಗೆ ಮುಂದಿನ ದಿನಗಳೆಲ್ಲ ಒಂದಿಷ್ಟು ಕಂಟೆಂಟ್ಗಳು ಬೇಕು. ನೀವೇ ಐಡಿಯಾ ಕೊಡಿ ಏನೇನ್ ಮಾಡ್ಬೋದು ಅಂತ ವಿಡಿಯೋಸ್ಗಳು. ಆಕ್ಚುಲಿ ಚಾಲೆಂಜ್ ವಿಡಿಯೋಸ್ ಮಾಡ್ಬೋದು. ಐ ಹ್ಯಾವ್ ಐಡಿಯಾ ಗೈಸ್, ಬಟ್ ಅರ್ಥ ಆಯ್ತಲ್ವಾ? ಅಷ್ಟೇ. ಓಕೆ, ಇವಾಗ ಇದ್ ಮಾಡ್ಕೊಂಡು ಅದಕ್ಕೆ ಹಾಕಿ ಟೀ ಮಾಡಿ ಕೊಟ್ಟಿ ಬರುವ. ಅಂತಾರಲ್ವಾ, ಅದು ನನಗೆ ಸಿಗ್ಲಿಲ್ಲ. ಆಯ್ತಾ? ಅದಕ್ಕೆ ನಾನು ಫೋರ್ಕಲ್ಲಿ ಈ ಥರ ಮಾಡಿ ಹೀಗೆ ಇಡ್ತಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಬೇಗ ಮಾಡ್ತಾ ಇದ್ದೀನಿ. ಏನೋ ಯಾವುದೋ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಆ ಪಾತ್ರೆ ಈ ಪಾತ್ರೆ ಅನ್ಕೋತಾ ಇಲ್ಲ, ಪಟ್ ಅಂತ ಮಾಡ್ತಾ ಇದ್ದೀನಿ. ಓಕೆನಾ? ಆ್ಯಂಡ್ ಪ್ಲೀಸ್, ಏನು ಇವಳು ಈ ಥರದ ಪಾತ್ರೆ ಎಲ್ಲ ತೊಗೊಂಡಿದ್ದಾಳೆ ಅಂತೆಲ್ಲ ಅನ್ಕೋಬೇಡಿ. ಸಡನ್ ನನ್ನ ಕೈಗೆ ಏನೇನು ಸಿಗುತ್ತೋ ಅದೆಲ್ಲ ತೊಗೊಂಡು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಮಮ್ಮಿನ ನಾನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಮಮ್ಮಿ ಇದ್ದರೆ ಪಟ್ ಅಂತ ಕೊಡ್ತಾರೆ ನನಗೆ, ಅಲ್ಲಿದೆ ಇಲ್ಲಿದೆ ತಗೋ ಅಂತ ಕೊಡ್ತಾರೆ. ಬಟ್ ನಾನು ಇಲ್ಲಿ ಮಮ್ಮಿನ ಇನ್ವಾಲ್ವ್ ಮಾಡಿಲ್ಲ, ದಟ್ಸ್ ವೈ. ಓಕೆ, ಮತ್ತು ನಾನು ಮೈಕ್ ಹಾಕೊಳ್ಳಿಲ್ವಾ ಅದನ್ನೇ ನೋಡ್ತಿದ್ದೀನಿ. ಹಾಗೆ ಮೈಕೆ ಹಾಕಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ಹೀಗೆ ಗೈಸ್, ನಾನು ಮೈಕೆ ಹಾಕ್ಕೊಂಡಿರಲ್ಲ, ಹಿಂಗೆ ಆಗುತ್ತೆ ಯಾವಾಗ. ಆ್ಯಂಡ್ ನನ್ನೊಂದು ಅಭ್ಯಾಸ ಏನು ಗೊತ್ತಾ, ಹೇಳ್ತೀನಿ ಕೇಳಿ. ನನಗೆ ಅಪ್ಪಾಜಿ ಏನಾದ್ರು ಟೀ ಮಾಡು ಅಂತ ಹೇಳಿದ್ರೆ ನಾನು ಟೀ ಮಾಡ್ತಾ ಇರ್ತೀನಿ. ಆಯಿತಾ? ಟೀ ಮಾಡುವಾಗ ಏನಾಗುತ್ತೆ ಅಂದರೆ ಅಪ್ಪಾಜಿ ಕೊಟ್ಟು, ಶುಗರ್ಲೆಸ್ ಪಾಪ, ಸೊ ಅಪ್ಪಾಜಿ ಕೊಟ್ಟು ನಾನು ಶುಗರ್ ಹಾಕ್ಕೊಂಡು ನಾನು ಟೀ ಮಾಡ್ಕೊತೀನಿ. ಅಪ್ಪಾಜಿ ಮಾಡಿದಾಗೆಲ್ಲ ನಾನು ಟೀ ಕುಡಿತೀನಿ. ಹಿಂಗೆ ಅದು ಗೊತ್ತಿಲ್ಲ, ಆ್ಯಕ್ಚುಲಿ ಅಭ್ಯಾಸ ಮಾಡ್ಕೋಬಾರ್ದು, ಬಟ್ ಇಟ್ಸ್ ಓಕೆ. ಸೊ ಇಲ್ಲಿ ನಾನು ಇದು ಮಾಡ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಮೆಲ್ಟ್ ಆಗಲಿ, ಅದು ನೀರು ಹೋಗ್ಬಿಡುತ್ತೇನೋ ಅಂತ ಕಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ಟೀ ಕಾಯ್ತಾ ಇದೆ. ಟೀ ಒಂದು ಸ್ವಲ್ಪ ಸೋಸ್ಕೊಂಡು ಕುಡಿಯೋಣ. ಇವತ್ತೊಂದು ಸ್ವಲ್ಪ ಜಾಸ್ತಿ ಎನರ್ಜೆಟಿಕ್ ಆಗಿ ಮಾತಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ವ್ಲಾಗಲ್ಲಿ. ಐ ಡೋಂಟ್ ನೋ, ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನಗೆ
ಇವಾಗ 925 ಆಗಿದ್ದಾರೆ ಸಬ್ಸ್ಕ್ರೈಬರ್ಸು. ಸೊ ಇನ್ನು ನನಗೆ 1000ಗೆ ಇನ್ನೂ ಒಂದಿಷ್ಟು ಮೆಟ್ಟಿಲುಗಳು ಇದ್ದಾವೆ. ಸೊ ಅದನ್ನು ದಯವಿಟ್ಟು ನೀವೇ ನನಗೆ ಸಪೋರ್ಟ್ ಮಾಡಿ. ಆ ಮೆಟ್ಟಿಲುಗಳನ್ನ ಹತ್ಸೋಕ್ಕೆ ಪ್ರೋತ್ಸಾಹ ಕೊಡಬೇಕು, ಹಾಗೆ ನನಗೆ ಸಪೋರ್ಟ್ ಮಾಡಬೇಕು, ಓಕೆನಾ? ಸೊ ಪ್ಲೀಸ್ 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 ನನಗೆ ಅದು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಆ್ಯಂಡ್ ಇದು ಮೆಲ್ಟ್ ಆಗ್ತಾಯಿದೆ. ಟೀ ಕುಟ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಗೈಸ್, ನಮ್ಮ ಮಮ್ಮಿ ಇವಾಗ ಇಲ್ಲಿ ಬಂದಿದ್ದಾರೆ. ಆಕ್ಚುಲಿ ನಾನು ಮಾಡೋದು ಗೊತ್ತಾಗಿದೆ, ನಾನು ಕೇಕ್ ಮಾಡ್ತೀನಿ ಅಂತ. ಅವ್ರ ಸಹಾಯ ನಾನು ತಗೊಂಡಿಲ್ಲ. ಏನಮ್ಮ ಮಮ್ಮಿ ಫುಲ್ ಟಯರ್ಡ್ ಆಗ್ಯಾರ, ಅದಕ್ಕೆ ಈ ಕಡೆ ತಿರುಗಿ ಹಿಂಗೆ ನೋಡಾಕತ್ತಿಲ್ಲ. ಮೀನ್ಸ್ ನಾನು ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ಏನಂತ ಗೊತ್ತಾ, ಒಂದು 5-6 ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿಬಿಟ್ಟು ಒಂದು ಲಾಗ್ ಮಾಡೋಣ ಅಂತ. ನಾನು ಮಾಡ್ತಿರೋ ಕೇಕು ಚಟಪಟ ಸೌಂಡ್ ಬರ್ತೈತೆ, ಅದು ಏನಾಗ್ತೈತೋ ಗೊತ್ತಿಲ್ಲ. ನೋಡು, ಉಪ್ಪ ಅದು ಕೆಳಗಡೆ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕಿರ್ಬೋದು, ಗೊತ್ತಿಲ್ಲ. ಸೊ ನಮ್ಮ ಮಮ್ಮಿ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಇವ್ರದ್ದು ಬರ್ತ್ಡೇದ್ದು ವಿಶ್ ಅಂದ್ರೆ ಇವ್ರು 1 ವರ್ಷ ಹೆಚ್ಚಿಗೆ ಆದ್ರಲ್ವಾ, ಅಂದ್ರೆ 1 ವರ್ಷ ಏಜ್ ಜಾಸ್ತಿ ಆಯ್ತಲ್ವಾ. ಸೊ ಹಾಗಾಗಿ ಅದ್ರ ಒಂದು ಅಭಿಪ್ರಾಯನ ಕೇಳೋಣ, ಬಟ್ ಇವಾಗ ಬೇಡ, ಕೇಕ್ ಕಟ್ ಮಾಡದ್ಮೇಲೆ ಕೇಳೋಣ, ಆಯ್ತಾ? ಅಂಡ್ ಅಷ್ಟೇ. ಇವಾಗ ಅದು ಕೇಕ್ ಏನಾಗಿದೆ ಅಂತ ನೋಡೋಣ. ಆವಾಗ್ಲೇ ನೋಡ್ದೆ, ಬಟ್ ವಿಡಿಯೋ ಮಾಡಿರ್ಲಿಲ್ಲ. ಫೈನಲ್ ಆದ್ಮೇಲೆ ತೋರಿಸ್ಬಿಡ್ತೀನಿ, ಆಯ್ತಾ ನಿಮ್ಗೆ? ಸೊ ಮತ್ತೆ ಇದನ್ನ ತೆಗಿಬೇಕು, ಆಮೇಲೆ ತೋರಿಸ್ಬೇಕು, ದಟ್ಸ್ ವೈ, ಅದಕ್ಕೋಸ್ಕರ ಫೈನಲ್ ಆದ್ಮೇಲೆ ತೋರಿಸ್ತೀನಿ. ಅಂಡ್ ನಮ್ ಚಾಕ್ಲೇಟ್ ಏನಾಗಿದೆ, ಇಲ್ಲಿ ಚಾಕ್ಲೇಟು ಹಾಗೇ ಇದೆ, ನಾನು ಹಾಗೆ ಮೆಲ್ಟ್ ಮಾಡಕ್ ಇಟ್ಟಿದ್ದೀನಿ, ಅದನ್ನ ಅದು ಹಾಗೆ ಇರ್ಲಿ, ಆಯ್ತಾ? ಸೊ ಅದು ಸ್ವಲ್ಪ ಬಿಸಿನೀರಲ್ಲಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ, ಗಟ್ಟಿ ಆಗ್ಬಿಟ್ರೆ ಮತ್ತೆ ಅದನ್ನ ಮೆಲ್ಟ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನೀರಲ್ಲಿ ಹಾಗೆ ಇಟ್ಟಿದ್ದೀನಿ. ಓಕೆ, ಫೈನಲ್ ಆಗಿ ಲಾಸ್ಟ್ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್, ನಮ್ಮ ಮಮ್ಮಿ ರೊಟ್ಟಿ ಮಾಡೋದಾದ್ರೂ ನಮ್ದು ಕೇಕ್ ಇನ್ನೂ ಆಗಿಲ್ಲ. ಓಕೆ, ಇದು ನೋಡುವ ಇವಾಗ ತೆಗೆದುಬಿಟ್ಟು ಹೇಗಾಗಿದೆ ಅಂತ. ನಮ್ಮ ಮಮ್ಮಿ ಇದ್ರೊಳಗಡೆ ಮತ್ತೆ ಏನೋ ಒಂದು ಹಾಕಿದ್ದಾರೆ, ಅದು ಏರಿಡ್ತಾ ಇಲ್ಲ ಅಂತ ಅವರೇ ಹಾಕಿದ್ದಾರೆ ಅಂತ. ಇದು ನೋಡೋಣ ಇವಾಗ ಹಿಂಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿರಲಿ. ಎಸ್, ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕಿದೆ, ಹಾಗೆ ಇಡೋಣ, ಓಕೆನಾ? ಕ್ಲೋಸ್ ಮಾಡಿಟ್ಟು ಇನ್ನೊಂದು 15 ಮಿನಿಟ್ಸು. ಇನ್ನು 15 ಮಿನಿಟ್ಸಲ್ಲಿ ಮತ್ತೆ 5 ನಿಮಿಷ ಬಿಟ್ಟು ಫ್ರೀಗೆ ಇಟ್ಟು ಸುಡುತ್ತೆ. ಅದು ರೊಟ್ಟಿಗೆ ಹೊಳಿಸಿ ಹಾಕಿ ಅದನ್ನ ಆಫ್ ಮಾಡ. ಇದು ಆಫ್ ಮಾಡಲ ಇವಾಗ? ಅದು ಆಫ್ ಮಾಡೋದಿದೆಯಾ? ಇದನ್ನ ಆಫ್ ಮಾಡಿ. ಸೊ ಇವಾಗ ಇದನ್ನು ಇಡುವ. ಓಕೆ, ಇನ್ನೊಂದು 5 ನಿಮಿಷ ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಏನಿಲ್ಲ, ಆ್ಯಕ್ಚುಲಿ ನಾನು ಜಂಡುಬಾಂ ಮುಟ್ಟಿದ್ದೆ, ಆ ಸ್ಮೆಲ್ ಆಗಿದೆನಾ ಏನು ಅಂತ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೆ, ಮತ್ತು ಸ್ಮೆಲ್ ಇದೆನಾ ಅಂತ ನೋಡಿದೆ ಅಷ್ಟೇ, ಇಲ್ಲ. ಓಕೆ ಗೈಸ್, ಇವಾಗ ನಮ್ಮ ಒಂದು ಕೇಕ್ ನೋಡುವಂಥ ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? 11:28 ಆಗಿದೆ. ಸೊ ಇನ್ನು ನನಗೆ ಒಂದು 35 ಮಿನಿಟ್ಸ್ ಇದೆ. ಕೇಕ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಇಟ್ಸ್ ಡಿಲಿಷಿಯಸ್. ಓಕೆ, ಇದನ್ನ ಡಂಪ್ ಮಾಡಿಕೊಂಡು ಇಲ್ಲಿ ನಮ್ಮದು ಇದೊಂದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಮಾಡ್ತಾನೆ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಬನ್ನಿ ಗಾಯ್ಸ್, ಇದು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಇಟ್ಸ್ ಓಕೆ. ಓಕೆ, ಇಲ್ಲಿ ಈ ಬಿಸ್ಕೆಟ್ ಇದ್ರೆ ಅಲಂಕಾರ ಮಾಡಿದ್ದೀನಿ, ಆ್ಯಂಡ್ ಇಲ್ಲಿ ಈ ಥರ ಆಗಿದೆ, ಸಕ್ಕತ್ತಾಗಿದೆ. ಓಕೆ, ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಅಮ್ಮ ಅಂತ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ, ಶುಗರ್ ಇಂತ ಒಂದು ಸ್ವಲ್ಪ ಬರೆಯೋಣ ಅಂದ್ಕೊಂಡಿದ್ದೀನಿ. ಓಕೆ, ಬರೆದ್ಬಿಟ್ಟು ಆಮೇಲೆ ಸಿಗ್ತೀನಿ, ಟೈಮ್ ಆಯಿತು, ಬಾಯ್. ಸೊ ನಾನು ಇಲ್ಲಿ ಇದ್ರ ಮೇಲೆ ಸಕ್ಕರೆ ಯಂತ್ರ ಇಲ್ಲಿ ಬರ್ತಿದ್ದೀನಿ ನೋಡಿ, ಆ್ಯಂಡ್ ಇಲ್ಲಿ ಹೀಗೆ ಇಲ್ಲಿ ಬರ್ತಿದ್ದೀನಿ ನೋಡಿ ಹಿಂಗೆ, ಬಟ್ ಅದಾಗಿಲ್ಲ. ಬಟ್ ಈ ಥರ ಕಾಣಿಸ್ತಾ ಇದೆ. ಓಕೆ, ದೂರದಿಂದ ನೋಡಿದ್ರೆ ಕಾಣಿಸ್ತೈತೆ ಆ್ಯಕ್ಚುಲಿ. ಅಮ್ಮ ದೂರ ನೋಡಪ್ಪಲ್ಲಿ ವಿಡಿಯೋದಾಗ ಕಾಣಿಸ್ತೈತಿ, ಅಮ್ಮ ಅಂತ ಕಾಣಿಸಕತ್ತೈತಿ ವಿಡಿಯೋದಾಗ, ಅಲ್ಲ? ತಿಳಿ ಯಾಕ ನಿನ್ನ ಬರ್ಡೇ ಆಗೋತು ಮಮ್ಮಿದು, ಈಗ ಕಟ್ ಮಾಡಿಸೋದು. ಓಕೆ, ಸೊ ಈ ಥರ ಮಮ್ಮಿ ಇತ್ತಾಗ ಇದ್ರ ಮೇಲೆ ಏನೋ ಬರ್ದೇನೆ, ಅದು ಏನು ಅಂತ ಹೇಳಿ. ಹ್ಯಾಪಿ ಬರ್ಡೇ ನೋಡು, ಏನು ಹಿಂಗೆ ಚುಚ್ಚು ಅದು ತಗೊಂಬರೋಣ, ತಗೊಂಬಂದು ಇಡ ಅಂತೇಳಿ. ಅಮ್ಮ ತಂದೇನಿ, ತಡಿ ಕೇಳಿಲ್ಲ, ಇನ್ನೂ 12 ಗಂಟೆ ಆಗಿಲ್ಲ, ವೇಟ್ ಮಾಡು. ಇದ್ರ ಮೇಲೆ ಏನು ಬರ್ದೇನೆ ನೋಡಮ್ಮ, ಏನು ಮಾಡೇನಿ ಹೇಳು? ಬರ್ದೀಯಾ? ಏನು ಬರ್ದೇನಿ? ಸಕ್ರೆ ಒಳಗೆ ಬರ್ದೇನೆ, ಅದು ಅಷ್ಟು ಕರೆಕ್ಟಾಗಿ ಕಾಣಿಸಾಗತ್ತಿಲ್ಲ, ಬಟ್ ಕ್ಯಾಮ್ರಾದಾಗ ಕರೆಕ್ಟಾಗಿ ಕಾಣಾಗತ್ತೆ ಸರ್. ಸುಮಾ
ಹಾಂ ಸುಮ ಅಂತ ಬರ್ದಿಲ್ಲ ಕರೆಕ್ಟಾಗಿ ನೋಡು ಹೇಳ್ತು ಅಪ್ಪಾಜಿ ಅಂದ್ರೂ ಗೊತ್ತಾಗಲ್ಲ ಅಮ್ಮ ಅನ್ನೋದ. ಇಲ್ಲ ಐತೆ ನೋಡಮ್ಮ. ಈ ಕ್ಯಾಮ್ರಾದ ನೋಡು ಕಾಣಿಸುತ್ತೆ, ಇಲ್ಲಿ ದೂರ ಹತ್ರ ಕಾಣಿದ್ರೆ ಕಾಣಿಸುತ್ತೆ. ಅಲ್ಲಿ ಅಮೃತ ಬರ್ದಿದ್ದೆ ಅಮ್ಮ ಅಂತೆ, ಇದ್ರ ಮ್ಯಾಗ ಒಂದು ಏನ್ರ ಕಲರ್ನಂತದು ಏನ್ರ ಹಾಕಿದ್ರ ಏನು ಹಾಕ್ಬೇಕಿತ್ತು? ಇದು ಹಾಕ್ಬೇಕಿತ್ತು, ತಿನ್ನೋದು ಕಲರ್ ಏನವ ಅರ್ಶಿನ ಪುಡಿ ಲೈಟಾಗಿ ಹಾಕ್ಬೋದಿತ್ತು, ತಿನ್ನೋದಿತ್ತು ಅರ್ಶಿನ ಪುಡಿ. ಈ ಖಾರ ಪುಡಿ ಹಾಕ್ಬೋದಿತ್ತು, ವಿಷ ಹೊಡಿಯೋದು ಕಣಮ್ಮ ಅದು. ಹುರ್ಕಡ್ಲಿಟ್ಟು ಹಾಕ್ಬೋದಿತ್ತು. ಬೇಡ, ಎಷ್ಟು ಚೆನ್ನಾಗತ್ ನಾವು ಹುರ್ಕಡ್ಲಿಟ್ಟು ಹಾಕು ಅಮ್ಮ ಅನ್ನೋದು. ಅಲ್ಲಿ ತೊಂಬು ಬಾಟ್ಲಾಗೈತಿ. ಬೇಡಮ್ಮ ಇಷ್ಟ ಸಾಕು ಈಗ ನನಗೆ. ನಾನು ಮಾಡಿದ್ದಿದ್ದು ಇಲ್ಲಿ ಎತ್ತ ಮುಂದೆ ಒಂದು ಚೂರು ಹಿಂಗಾದ ಸುತ್ತಲೂ ಇಡುವ ಎಷ್ಟು ಚಂದ ಹಾಕು. ಅದು ಕುತ್ಕೊಳ್ಳಿಲ್ಲ, ಅದು ಗಟ್ಟಿ ಐತಲ್ಲ ಒಂಚೂರ ಕುತ್ಕೊಳ್ಳಿಲ್ಲ. ನೋಡಪ್ಪಾಜಿ ಹೆಂಗೆ ಮಾಡತ್ತೈತಿ, ಚೆನ್ನಾಗೈತಾ? ಸೂಪರ್. ಅದು ಕೂರಲ್ಲ ಕಣಮ್ಮ. ಹಿಂಗ ಮಾಡಿ ಅವ್ರಿಗೆ ತಕ್ಕೊಂತಾರಲ್ಲ ಹಂಗ ಮಾಡ್ಬೇಕು. ನಮ್ದು 20ಕ್ಕೆ ಬರ್ತಡೇ, 18ಕ್ಕೆ ಮಾಡ್ತೀರಿ. ಕರೆಕ್ಟ್ ಇದು ಪಾಯಿಂಟ್ ಐತಲ್ಲ ಮಮ್ಮಿ, ಕರೆಕ್ಟ್ ಪಾಯಿಂಟ್ ಐತೆ. ಮನ್ಯಾಗ ಕೇಕ್ ಯಾರು ತಿನ್ನಂಗಿಲ್ಲ, ಕೇಕ್ ತಿನ್ನಲ್ಲ. ಆಮೇಲೆ 18ಕ್ಕೆ ನಮ್ಮ ಅಣ್ಣನ ಬರ್ಡೇ, 20ಕ್ಕೆ ನಮ್ಮ ಅಪ್ಪಾಜಿ ಬರ್ಡೇ. ಸೊ ಹಂಗಾಗಿ ಇಬ್ಬರದು ಒಂದೇ ಕಾಸ್ಟ್ಲಿದರ ತಂದು ಕಟ್ ಮಾಡಿ ತಿನ್ನಿಸ್ತಾರ. ನಮ್ಗೆ ಚಡಿಲಿ ನೀನೇ ತಾನ ಅಲ್ಲಿ ಕೇಕ್ ತಗೊಬರ್ತೀನಿ ಅಂತಂದ್ರೆ ಹಂಗ ಹಿಂಗ ಅಂತ ನಾವು ತಿನ್ನಂಗಿಲ್ಲ ಬಿಡು. ನನಗೆ ಇದು ಇಷ್ಟನೇ ಆಗಲ್ಲ ಬೇಕ್ರಿದು. ಯಪ್ಪ ಹೋದ ವರ್ಷ ನಾವ್ ಇರ್ಲಿಲ್ವಾ? ಪ್ರತಿ ವರ್ಷ ನಿನ್ ಬರ್ಡೇಗೆ ನಾವು ಅದೇವಲ್ಲ, ಪ್ರತಿ ವರ್ಷ ಬರ್ಡೇ. ಲಾಸ್ಟ್ ಇಯರ್ ಮಾತ್ರ ನಿನ್ ಬರ್ಡೇಗೆ ಇರ್ಲಿಲ್ಲ ನಾನು. ಇದು ಇನ್ನೂ ಹೈಜೆನಿಕ್ ಅನ್ಸುತ್ತ, ಹೊಟ್ಟಿ ಹಿತ ಅನ್ಸುತ್ತೆ ತಿಂದ್ರೆ. ಮಾಡಿರೋದೊಂದು ಖುಷಿ ಇರುತ್ತೆ. ಓಕೆ, ಇವಾಗ ಕಟ್ ಮಾಡೋಣ. ಇನ್ನೂ 15 ನಿಮಿಷ ಐತೈತಲ್ಲ. ಈಗ ಅಪ್ಪಾಜಿ ಹೇಳಿತಲ್ಲ 2 ದಿನ ಮುಂಚೆ ಮಾಡಿಸಿರಿ, 15 ನಿಮಿಷ ಮುಂಚೆ. ಒಂದು 2 ನಿಮಿಷ ಇರಿ ಗೈಸ್, ಕಟ್ ಮಾಡಿಸ್ತೀನಿ. ಅಕ್ಷಯಿಂದ ನಿಂದು, ರಕ್ಷಿತ್ದು, ನಂದು, ನಿಮ್ಮ ಅಪ್ಪಾಜಿದು ದೊಡ್ಡ 5 kg ಕೇಕ್ ತಂದು ಅದ್ರ ತುಂಬಾನು ಅಕ್ಷಯಿಂದ ಫಸ್ಟ್ ನಿಮ್ಮಿಬ್ರದ ಫಸ್ಟ್ ಬರೋದೇ ನಂದು. ಫಸ್ಟ್ ನಿಂದು ಮಾರ್ಚ್, ಅಪ್ಪಾಜಿದು ಅಕ್ಷಯಿಂದ ಏಪ್ರಿಲ್, ಮೇ ರಕ್ಷಿತಂದು, ಜೂನ್ ಗ್ಯಾಪ್, ಜುಲೈ ನಿಂದು. 5 kg ಕೇಕ್ನ್ಯಾಗ ಅಷ್ಟರ ಹೆಸರು ಅವ್ರ ಕೆಳಗೆ ಡೇಟ್ ಹಾಕಿ 1 ತಿಂಗಳು ಮಾಡ್ಕೊಳ. ಜುಲೈ 20ಕ್ಕೆ ಮಾಡ್ಕೊಳಲ್ಲ. ಇಯರಲ್ಲಿ ಫಸ್ಟ್ ಬರ್ಡೇ ಸ್ಟಾರ್ಟ್ ಆಗೋದೇ ನಂದು, ನೆಕ್ಸ್ಟ್ ಇವ್ರದ್ದು, 3rd ಅವ್ರದ್ದು, 4th ನಿಂದು. ನೀನೇ ಲಾಸ್ಟ್ ಕಣಮ್ಮ. ಜೂನ್ 1 ಮಿಸ್ ಐತಿ. ಇನ್ಕ್ಲೂಡಿಂಗ್ ಯಾವ ಎಷ್ಟನೇ ತಿಂಗಳದಾಗ ಬರ್ತಾವ ಗೊತ್ತಿಲ್ಲ. ಓಕೆ, ಇವಾಗ ಕಟ್ ಮಾಡಿಸ್ತೀನಿ, ವೇಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಯಜಮಾನ್ರೇ, ಸುರೇಶ್ವರಿ ದೇವರೇ. ತಿನ್ಸ ಅಪ್ಪಾಜಿಗೆ, ಸ್ವಲ್ಪ ತಿನ್ಸ ಅಪ್ಪಾಜಿಗೆ. ಮನೆಯಲ್ಲಿ ಮಾಡಿರೋ ಚೆನ್ನಾಗೈತಿ, ಎಷ್ಟು ಸಾಫ್ಟ್ ಆಗೈತಿ. ನೀನ್ ತಿನ್ನಮ್ಮ, ನಾನು ನೀನ್ ತಿನ್ ಫಸ್ಟ್. ತುಪ್ಪ ಚೆನ್ನಾಗಿದೆ ಅಮೃತಕ್ಕ, ಚೆನ್ನಾಗೈತಾ? ಮಸ್ತ್ ಆಗೈತಿ. ನಂಗೆ ಚಾಕ್ಲೇಟಿಂದ ಕೊಟ್ಟಿನಿ, ತೋ ನಂಗೆ ಚಾಕ್ಲೇಟಿಂದ ಕೊಟ್ಟಿನಿ. ಭಾರಿ ಫ್ಲೇವರ್ ಮಾತ್ರ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ಲಿ ಅಮ್ಮ. ಟೇಸ್ಟ್ಲೇ ಅಲ್ಲ ನಿನ್ನ ಚಾಕ್ಲೇಟ್ ಯಾರು ಕೂಡ ಮಸ್ತ್ ಆಯ್ತು, ಭಾರಿ ಟೇಸ್ಟ್ ಐತಿ. ಸ್ವಲ್ಪ ಜಾಸ್ತಿ ಬೆಂತನ ಬಿಟ್ಟಿದ್ದದ್ರಾಗ. ಹೌದಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೂಪರ್ ಅಂದ್ರೆ ಸೂಪರ್. ಈ ಥರ ಬೇಕ್ರಿ ಒಳಗೆ 500,000 ಕೊಟ್ಟರೆ ಈ ಥರ ಫ್ಲೇವರ್ಸ್ ಸಿಗಂಗಿಲ್ಲ, ಈ ಥರ ಟೇಸ್ಟ್ ಇರಲ್ಲ. ಸಖತ್ ಸಾಫ್ಟ್ ಸ್ಪಾಂಜಿ ಐತಿ. ಒಳಗೆ ತೋರಿಸ್ತೀವಿ. ಹೌದಾ? ತಡಿ ಸ್ಪಾಂಜಿ ತೋರಿಸ್ತೀನಿ. ಮಸ್ತ್ ಆಗೈತಾ? ಒಟ್ಟ ಮುಟ್ತಿದ್ದಿಲ್ಲ ಯಾರು ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ರಿ. ಒಳ್ಳೆ ಸಕ್ಕದಾಗ ಬಂದೈತೆ. ಚಾಕ್ಲೇಟ್ ಅದು.
ಇದೇನು ಅಷ್ಟು ಸ್ವೀಟು ಇಲ್ಲ ಅಷ್ಟು ಇದೂ ಇಲ್ಲ, ಲೈಟ್ ಚೆನ್ನಾಗೈತಿ. ಲೈಟಾಗಿ ಮಸ್ತಾಗೈತೆ. ನೀನು ತಿನ್ನು. ಇದ ಚಂದ ಐತಿ, ದಪ್ಪಂದ ಕರ್ಮದಲ್ಲಿ. ಜಗ್ ಮಾಡಿ ತಿಂದಿಲ್ಲ ಮಸ್ತಾಗೈತೆ ಅದು. ಮಸ್ತಾಗಿದೆ 2 ಬಾಳೆಹಣ್ಣು ಹಾಕಿನಿ. ಮಸ್ತಾಗಿದೆ. ಇನ್ನೊಂದು ಅನ್ನ 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 ಬಿಸಿ ತಿಂದಿದ್ದೆ. ಅಕ್ಷೇಂದ್ರ ತಗೋ. ಒಮ್ಮೆ ಕರಿತೀನಿ. ಡನ್. ನಂಗೆ ಸ್ವಲ್ಪ ಕೊಡು, ಅಷ್ಟು ಬೇಡ. ಸ್ವಲ್ಪ ಐತಿ. ಅದು ಮಾಡ್ಬಿಡು. ಓಕೆ, ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ಈ ರೆಸಿಪಿ ನಿಮಗೆ ಬೇಕು ಅಂತಂದರೆ ನಳಮಹಾರಾಣಿ ಕೈ ರುಚಿಲಿ ಇದು ಭಾಳ ಇದು ತಿನ್ಸಿದ್ದೀನಿ. ಶೆಕೆ ಐತಿ ಅಲ್ಲಿ ಕೆಳಗೆ. ಅದು ಕೆಳಗಡೆ ಸ್ವಲ್ಪ ಹೊತ್ತಿರೋದು ಹೊತ್ತಂಗಲ್ಲದು. ಏನ ಮಮ್ಮಿ ಅದು? ಏನು ಸಕ್ಕರೆ ಹಾಕಿಲ್ಲ ಗೊತ್ತಿಲ್ಲ. ಮೈಲ್ಡಾಗಿ ಐತಲ್ಲ, ಸಖತ್ತಾಗೈತೆ. ಸೊ ಈ ರೆಸಿಪಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ನಳಮಹಾರಾಣಿ ಕೈ ರುಚಿಲಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಮಮ್ಮಿ ಬರ್ತೀನಿ, ಇರೋ 1 ನಿಮಿಷ. ನಿಂಗೇನೋ ಕೇಳ್ತೀನಿ, ಬಂದೆ. ಸಖತ್ತಾಗಿಲ್ಲ. ಸೂಪರ್. ಹಾಂ, ನಮ್ಮ ಮಮ್ಮಿ ಕೇಕ್ ಹೋಗಿ ಏನೋ ಮಾಡ್ತದನ್ನ. ಬೇಸ್ ಚೆನ್ನಾಗೈತಾ? ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಆ್ಯಕ್ಚುಲಿ ಅದು ಕೆಳಗಡೆ ಒಂದು ಸ್ವಲ್ಪ ಓವರ್ ಕುಕ್ ಆಗೈತಲ್ಲ, ಸಕ್ಕತ್ತಾಗಿದೆ. ಒಂಥರ ಕುರುಮ್ ಥರ ಏನೋ ಸೌಂಡ್ ಬರ್ತೈತಲ್ಲವ ತಿಂದರೆ. ಓಕೆ, ಈಗ ನಮ್ಮ ಮಮ್ಮಿಗೆ ನಾನು ಏನೋ ಕೇಳ್ತೀನಿ, ನೋಡಿ ಏನು ಹೇಳ್ತಾರೆ ಅಂತ ನೋಡೋಣ. ಅಮ್ಮ ಇರು 1 ನಿಮಿಷ, ಕೇಳಿಲ್ಲ. ದಂಡಿ ತಾಳ ಚೆನ್ನಾಗತ್ತೆ ನೋಡು. ಅದು ರುಚಿಯಾಗೈತೆ ಆ್ಯಕ್ಚುಲಿ ಅದಕ್ಕೆ. ಇದು ಲಾಸ್ಟ್ ಈಗ ತಿನ್ನತ್ತೀನಿ. ಎಷ್ಟು ವರ್ಷ ಅಮ್ಮ ನಿಂಗೀಗ? 51 ಮುಗಿದು 52. 52 ವರ್ಷ. ಅಷ್ಟು ರುಚಿಯಾಗೈತೇನಮ್ಮ? ಮತ್ತೆ ಅದಕ್ಕೆ ತಿನ್ನಾಗತ್ತೀವಿ, ರುಚಿಯಾಗಿದ್ದಕ್ಕೆ. ಗೈಸ್, ನಾನು ಎಷ್ಟು ಕ್ವಿಕ್ಕಾಗಿ ಮಾಡಿದ್ನಲ್ಲ ನಾನು ಅದನ್ನು. ಪಟ 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 ಅಂತ ಮಾಡಿದೆ. ನೋ ಐಡಿಯಾ ನಂಗೆ. ಪಟ ಪಟ ಅಂತ ತಿನ್ನಾಗತ್ತೆ. ಓಕೆ, ದಂಡಿ ಕೊಳ್ಳೆ. ಸೊ ಬಿಡುವಲ್ಲ ನಂಗೆ. ಕೊಡು ಕೊಡು ದಂಡಿ ಕೊಡು ತಗೋ. ದಂಡಿ ಗೈಸ್, ಇಬ್ರು ಕೇಕ್ ಅಪ್ಪಾಜಿ ಯಾವಾಗ್ಲಂದ್ರೆ ಕೇಕ್ ಕೊಡು ಅಂತ ಇತ್ತು. ದಂಡಿ ಓಟನು ಕೊಡ್ತೀನಿ, ತೊಗೊಂಬಿಡು. ಹಾಂ, ಈ ಚಾಕುಲಿ ಹೆಚ್ಚ ಬೇಡ, ಕೈಲೇ ಹಚ್ತೀನಿ. ಕೈಯಲ್ಲಿ ಆಪ್ರೇಷನ್ ಮಾಡ್ಬಿಡುತ್ತೆ ನಮ್ಮ ಮಮ್ಮಿ. ತಾ ಸಖತ್ತಿದೆ ಟೇಸ್ಟ್ ಮಾತ್ರ. ಓಕೆ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ನಿನ್ನ ಬರ್ತ್ಡೇ ಟೈಮಲ್ಲಿ ಸೇರ್ಕೊಂಡು ಈ ಕೇಕ್ನೂ ಸೇರಿ ನಮ್ಮ ಮನ್ಯಾಗ ಎಷ್ಟು ಕೇಕ್ ಮಾಡೇನಿ? ನಾ ಮಾಡಿರೋ ಕೇಕನ್ನು ನೀನು ತಿಂದಿರೋದು ಎಷ್ಟು? ಇಲ್ಲಿ ಮಾಡಿದ್ದು ಒಂದು ಇದು 4ನೇ ಕೇಕ್ ಅನ್ಕೋತೀನಿ. ನಾನು ಮಾಡಿದ್ದ 4 ಕೇಕು. ಅದು ಇಷ್ಟರೊಳಗೆ ಇದೆ, ಮೇ ಬಿ ಇದೇ ಚೆನ್ನಾಗೈತಿ ಅನ್ಸ್ಕೊತೀನಿ. ಇದಕ್ಕಿಂತ ಒಂದು ಬಿಸ್ಕಿಟಿನ ಮಾಡಿದ್ದಿ, ಫುಲ್ ಫ್ಲಫಿ ಆಗಿತ್ತು, ಚೆನ್ನಾಗಿತ್ತು. ಹೌದು, ಇನ್ನು ಉಳಿದು ಮೈದಾ ಹಿಟ್ಟಿನ ಮೈದಾ ಹಿಟ್ಟಿನ ಮಾಡಿದ್ವಿ, ಅಷ್ಟೊಂದು ಇದೆ ಗಟ್ಟಿ ಬಿಟ್ಟಿತ್ತು. ಹೌದು, ಇದು ಚೆನ್ನಾಗೈತಿ. ಓಕೆ ಗೈಸ್, ಹ್ಯಾಪಿ ಬರ್ಡೇ ಮಮ್ಮಿ ಒನ್ಸ್ ಅಗೇನ್. ಸೊ ನಾನೇ ಪ್ರತಿ ವರ್ಷ ನಾನೇ ಫಸ್ಟ್ ವಿಶ್ ಮಾಡೋದು. ಓಕೆ ಅಲ್ಲ ಮಮ್ಮಿ? ಪ್ರತಿ ವರ್ಷ ನಾನೇ ಫಸ್ಟ್ ವಿಶ್ ಮಾಡೋದು ಯಾವಾಗ್ಲೂ. ಸೊ ಈ ವರ್ಷ ಇಲ್ಲಿದ್ದೆ, ಹೋದ ವರ್ಷ ಬಂದಿರಲಿಲ್ಲ ಮಮ್ಮಿ. ನಾನು ಹೋದ ವರ್ಷ 1 ವರ್ಷ ಮಾತ್ರ ಅಬ್ಸೆಂಟ್ ಇದ್ದಿದ್ದು, ಬಿಟ್ಟರೆ ಎಲ್ಲ ವರ್ಷದಲ್ಲೂ ಇದ್ದೆ. ಸೊ ನಾಳೆ ಇನ್ನೂ ಒಂದು ಸ್ಪೆಷಲ್ ಡೇ ಐತಿ. ಅಂದ್ರೆ ಕೇಕ್ ಅಂತೂ ಬೇಡ ಅಂತ ಹೇಳಿಯಲ್ಲ, ಸೊ ಕೇಕ್ ಕಟ್ ಮಾಡಿಸೋದಿಲ್ಲ, ಇಷ್ಟಕ್ಕೆ ಇನಾಫ್. ಸೊ ಅದು ಬಿಟ್ಟು ಮಮ್ಮಿ ಕೆಲವೊಂದು ಇಷ್ಟ ಆಗೋಂಥದ್ದು ನಾಳೆ ನಾನೇನೋ ಅಂದರೆ ಫುಡ್ ಐಟಮ್ಸ್ ಅದು. ಸೊ ನಾಳೆ ಇನ್ನೊಂದೇನು ಗೊತ್ತಾ ಹೇಳ್ಬಿಡ್ಲ ಈಗಲೇ? ನೋಡಿ ಹೆಂಗೆ ನೆಕ್ಕಾಕತ್ತಾರೆ, ನೆಕ್ಕು. ಸೊ ನಾಳೆ ಏನು ಗೊತ್ತಾ, ಅಡುಗೆ ಎಲ್ಲ ನಾನೇ ಮಾಡ್ತೀನಿ, ಸ್ಪೆಷಲ್. ಓಕೆ ಡನ್. ಓಕೆ ಗೈಸ್, ನಮ್ಮ ಮಮ್ಮಿ ಬರ್ಡೇ ಒಂದು ಸ್ಮಾಲ್ ಸೆಲೆಬ್ರೇಷನ್ನು, ಓಕೆನಾ? ಸೊ ಇಲ್ಲಿಗೆ ಮುಗೀತು. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು?
ಲೈಕ್ ಮಾಡಿ, Share share ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಷ್ಟೇ ಕೇಕ್ ಉಳ್ದಿರೋದು. ಇದು ಖಾಲಿ ಆಗುತ್ತೆ, ಇನ್ನೊಂದು 2 ನಿಮಿಷ ಇದು ಖಾಲಿ ಆಗುತ್ತೆ ಆಫ್ ಆದ್ಮೇಲೆ ಕ್ಯಾಮ್ರಾ. ಓಕೆ, ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಬೈ ಬೈ ಹೇಳ ಪೂಜೆ. ಬಾಯ್ ಬಾಯ್. ನೆಕ್ಸ್ಟ್ 27 ಜುಲೈಗೆ ಬರ್ರಿ.